ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 3 ನದಿ ಸಿಸ್ಟಮ್ಗಳು 3 ರಿವರ್ ಸಿಸ್ಟಮ್ಸ್ ನಮ್ಮ ಕಡೆ ಎಕ್ಸಿಸ್ಟೆನ್ಸ್ ಅಲ್ಲಿ ಇರ್ತವೆ. ಮೊದಲನೇದು ಕೃಷ್ಣ, ಎರಡನೇದು ಘಟಪ್ರಭಾ, ಮೂರನೇದು ಮೇನ್ ರಿವರ್ ಸಿಸ್ಟಮ್ ಮಲಪ್ರಭಾ. ಈಗ ಕೃಷ್ಣಾ ನದಿ ನಲ್ಲಿ ಬರುವಂತ ನೀರು ಮಹಾರಾಷ್ಟ್ರದಿಂದ ಬಂದು ನಮ್ಮ ಜಿಲ್ಲೆಯಿಂದ ಬಾಗಲಕೋಟೆ ಹೋಗುತ್ತೆ. ಬಾಗಲಕೋಟೆಯಲ್ಲಿ ಮತ್ತೆ ಮುಂದೆ ಆಲ್ಮಟ್ಟಿ ಡ್ಯಾಮ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ನಮ್ಮ ಜಿಲ್ಲೆನಲ್ಲಿ ನಿಯಂತ್ರಣ ಮಾಡ್ಲಿಕ್ಕೆ ನಮ್ಮ ಕಡೆ ಹಿಪ್ಪರ್ಗಿ ಬರಾಜ್ ಇರುತ್ತೆ. ಅಲ್ಲಿ 6 TMC ನೀರನ್ನು ನಮಗೆ ಸಂಗ್ರಹಣೆ ಮಾಡ್ಲಿಕ್ಕೆ ಅಲ್ಲಿ ಕ್ಷಮತೆ ಇದೆ. ಈಗ ಹಿಂದಿನ 4 ತಿಂಗಳಲ್ಲಿ ಬಹಳಷ್ಟು ಅದನ್ನು ರೇಷನ್ ಮಾಡಿಕೊಂಡು ಕುಡಿಲಿಕ್ಕೆ ನೀರು ಬೇಸಿಗೆ ಟೈಮಲ್ಲಿ ಹಾಗೂ ಈ ಪ್ರೀ ಮಾನ್ಸೂನ್ ಸೀಸನ್ ಅಲ್ಲಿ ತೊಂದರೆ ಆಗ್ಬಾರ್ದಂತ ಹೇಳಿ ಅಲ್ಲಿ ಅವಾಗ ನಮ್ಗೆ ಒಂದು ಗೇಟ್ ಇಶ್ಯೂ ಬಂತು. 1.5 TMC ನೀರನ್ನು ನಾವು ಆ ಗೇಟ್ ಸ್ವಲ್ಪ ಮುರಿದು ಹೋದ ನಂತರ ನಾವು ಮಿಸ್ ಮಾಡ್ಕೊಂಡಿದ್ವಿ. ಅದರಿಂದ ಮತ್ತೆ ನಾವು ರೇಷನ್ ಮಾಡ್ಕೊಂಡು 2 TMC ಉಳಿಸಿದ ನಂತರ ಸದ್ಯಕ್ಕೆ ನಮ್ಮ ಕಡೆ ಇರೋ ನೀರಿನ ಮಟ್ಟ 0.08 TMC. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ DCCO ಕಾನ್ಫರೆನ್ಸ್ ಅಲ್ಲಿ ಈ ವಿಷಯದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಜೊತೆ ಈ ತಿಂಗಳ 20ನೇ ತಾರೀಕು ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನಮ್ಮ ರಾಜ್ಯಕ್ಕೆ 2 TMC ನೀರು ಇನ್ನೂ ನಮಗೆ ಬೇಕಾಗುತ್ತದೆ. ಹಿಂದಿನ ಸಿಸ್ಟಮ್ ಅಲ್ಲಿ ಈ 2 TMC ಬೇಸಿಗೆ ಟೈಮಲ್ಲಿ ಅವ್ರು ಬಿಡ್ತಾ ಇದ್ರು. ಇತ್ತೀಚೆಗೆ ಒಂದು 4-5 ಇಯರ್ಸ್ ಇಂದ ಆ 2 TMC ನೀರನ್ನು ಬಿಡೋದನ್ನು ಅವರು ಸ್ಟಾಪ್ ಮಾಡಿದ್ದಾರೆ. ಪುನಃ ಆ 2 TMC ನೀರು ಬೇಸಿಗೆ ಟೈಮಲ್ಲಿ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಬಿಡ್ಲಿಕ್ಕೆ ಅವರು ಹೋಗಿ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಮ್ಗೆ ಅಲ್ಲಿಂದ 2 TMC ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಈಗ ಈ ಸಂದರ್ಭದಲ್ಲಿ ಈಗ ಇರೋ ನೀರು ನಮ್ಗೆ ಡ್ರಿಂಕಿಂಗ್ ವಾಟರ್ಗೆ ಮಾತ್ರ ನಾವು ಕೊಡ್ತಾ ಇದೀವಿ. ಅದು ಇನ್ನೊಂದು 10 ದಿವಸ ಬರೋ ಸಾಧ್ಯತೆ ಇದೆ. ಈ 2 TMC ನಮಗೆ ಬೇಕೇ ಬೇಕಾಗುತ್ತದೆ. ಎರಡನೇ ರಿವರ್ ಸಿಸ್ಟಮ್ ಘಟಪ್ರಭಾನಲ್ಲಿ ಹಿಡಕಲ್ ಜಲಾಶಯ ಏನಿದೆ ಅದರಲ್ಲಿ ಸರಿಸುಮಾರು 5.5 TMC ಇನ್ನು ನೀರು ಉಳಿದಿದೆ. ನಾವು ಇರಿಗೇಷನ್ ಪರ್ಪಸಸ್ಗೆ ಯಾವುದೇ ನೀರನ್ನು ಈಗ ಕೊಡ್ತಾ ಇಲ್ಲ. ಓನ್ಲಿ ಫಾರ್ ಡ್ರಿಂಕಿಂಗ್ ವಾಟರ್ ಪರ್ಪಸಸ್ ಈ ನೀರನ್ನು ನಾವು ರೇಷನ್ ಮಾಡಿಕೊಂಡು ಹಂತವಾಗಿ ಬಿಡ್ತಾ ಇದ್ವಿ. ಮೂರನೇ ರಿವರ್ ಸಿಸ್ಟಮ್ ಮಲಪ್ರಭಾನಲ್ಲಿ ನಮ್ಮ ಜಿಲ್ಲೆ ವ್ಯಾಪ್ತಿನಲ್ಲಿ ನಾವು ನೋಡಿದೀವಿ ಅಂದ್ರೆ ಸರಿಸುಮಾರು ಒಂದು ಟೋಟಲ್ ನವಿಲ್ ತೀರ್ಥನಲ್ಲಿ 8 TMC ಇದೆ. ಆದ್ರೆ ನಮ್ಮ ಜಿಲ್ಲೆನಲ್ಲಿ ನಮ್ಮ ನಿಯಂತ್ರಣಕ್ಕೆ ಬರೋ ನೀರಿನ ಮಟ್ಟ ಒಂದು 5 TMC ಇದೆ. ನಾವು ಈ ನೀರನ್ನು ಧಾರವಾಡಗೆ ನಾವು ಕೊಡಬೇಕಾಗುತ್ತೆ. ನಮ್ ಕಡೆ ಇರುವಂತ ಸೌದತ್ತಿ ಬೈಲೊಂಗಲ್ಗೂ ಕೊಡಬೇಕಾಗುತ್ತೆ. ಧಾರವಾಡಗೆ ಜುಲೈ ಅಂತ್ಯದ ಒಳಗಡೆ ನಾವು ಟೋಟಲ್ 0.36 TMC ಕೊಡಬೇಕಾಗುತ್ತೆ. ಹಾಗೂ ನಮ್ಮ ಬೈಲೊಂಗಲ್ ಮತ್ತೆ ಸೌದತ್ತಿ ಎರಡು ಜೋಡಿಸಿ ನೋಡಿದೀವಿ ಅಂದ್ರೆ ಅಲ್ಲಿ ಒಂದು 0.3 TMC ಬೇಕಾಗುತ್ತದೆ. ಸೊ ಆ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇಲ್ಲ. ಹಿಡಕಲ್ಲಲ್ಲಿನೂ ನೀರಿನ ಸಮಸ್ಯೆ ಇಲ್ಲ. ಈಗ ತೀವ್ರ ಪ್ರಾಬ್ಲಮ್ ಇರೋ ಸಂದರ್ಭ ಏನಂದ್ರೆ ನಮ್ಮ ಹಿಪ್ಪರ್ಗಿ ಆ ಪ್ರಾಂತದಲ್ಲಿ ಕುಡಿಲಿಕ್ಕೆ ನೀರು. ಇದನ್ನು ಹೊರತುಪಡಿಸಿ ನಾವು ಸಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ಬೆಳಗಾವಿ ನಗರದಲ್ಲಿ ನಮ್ಗೆ ಮೇನ್ಲಿ ಹಿಡಕಲ್ ಜಲಾಶಯದಿಂದ ಬರುತ್ತೆ ಹಾಗೂ ರಾಕಸ್ಕೊಪ್ಪದಿಂದ ಬರುತ್ತೆ. ರಾಕಸ್ಕೊಪ್ಪದಲ್ಲಿನೂ ನೀರಿನ ಮಟ್ಟ ಸ್ವಲ್ಪ ಈಗ ಕಡಿಮೆ ಆಗಿದೆ. ಕಾರ್ಪೊರೇಷನ್ ಕಮಿಷನರ್ ಜೊತೆ ನಾವು ಒಂದು ಮೀಟಿಂಗ್ ಮಾಡಿದೀವಿ. ಈ ನೀರು ಏನಿದೆ ಇದನ್ನು ಕುಡಿಲಿಕ್ಕೆ ಮಾತ್ರನೇ ಉಪಯೋಗ ಮಾಡ್ತೀವಿ. ಅದೇನ್ ದೊಡ್ಡ ಡ್ಯಾಮ್ ಏನಲ್ಲ, ಚಿಕ್ಕ ಡ್ಯಾಮ್ ಇದೆ. ಈಗ ಸ್ವಲ್ಪ ಅದನ್ನು ರೇಷನ್ ಮಾಡ್ಕೊಂಡು ಯೂಸ್ ಮಾಡಿದೀವಿ ಅಂದ್ರೆ ಉದಾಹರಣೆಗೆ 6 ತಾಸು ಕೊಡೋ ಬದಲಾಗಿ 4 ತಾಸು ಕೊಟ್ಟು, 2.5 ತಾಸು ಕೊಡೋ ಬದಲಾಗಿ 1.5 ತಾಸು ಕೊಟ್ಟು ನಾವು ಸ್ವಲ್ಪ ಮ್ಯಾನೇಜ್ ಮಾಡಿದೀವಿ ಅಂದ್ರೆ ಮಿಡ್ ಜುಲೈ ತನಕ ಬರೋ ಸಾಧ್ಯತೆ ಇದೆ. ಸೊ ಸಿಟಿಗೋಸ್ಕರ ಒಂದು ಇಮಿಡಿಯೇಟ್ ಕಂಟಿಂಜೆನ್ಸಿ ಪ್ಲಾನ್ ರೆಡಿ ಮಾಡ್ಕೋಬೇಕು ಒಂದು 5 to 10 days ಒಳಗಡೆ ಅಂತ ನಾನು ಹೇಳಿದ್ದೀನಿ. ಕಾರ್ಪೊರೇಷನ್ ಕಮಿಷನರ್ ಅವರು ಎಲ್ಲೆಲ್ಲಿ ಖಾಸಗಿ ಬೋರ್ವೆಲ್ಗಳಿದಾವೆ, ಎಷ್ಟು ಟ್ಯಾಂಕರ್ಗಳಿದಾವೆ ಹಾಗೂ ಈ ಖಾಸಗಿ ಬೋರ್ವೆಲ್ನು ನಾವು ನಮ್ಮ ವಶಕ್ಕೆ ತಗೊಂಡು ಬಾಡಿಗೆ ಕೊಟ್ಟು ಆ ರೇಟ್ ಫಿಕ್ಸ್ ಮಾಡಿ ಹಾಗೂ ನಮ್ಮ ಟ್ಯಾಂಕರ್ಸ್ ಎಷ್ಟಿದಾವೆ, ಖಾಸಗಿ ಟ್ಯಾಂಕರ್ಸ್ಗಳು ಎಷ್ಟಿದಾವೆ, ಪ್ರತಿ ಟ್ಯಾಂಕರ್ಗೆ ಎಷ್ಟು ರೇಟ್ ನಾವು ಫಿಕ್ಸ್ ಮಾಡ್ಬೇಕನ್ನೋದ್ ಬಗ್ಗೆ ಇನ್ನೊಂದು ವಾರದ ಒಳಗಡೆ ಕಾರ್ಪೊರೇಷನ್ ಕಮಿಷನರ್ ಅವರು ತೀರ್ಮಾನ ತಗೊಂಡು ನಮ್ಗೆ ಹೇಳ್ತಾರೆ. ನಾವು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅದರಲ್ಲಿ ಇದನ್ನು ನಾವು ಫೈನಲೈಸ್ ಮಾಡ್ತೀವಿ. ಈ ವರ್ಷ ಮಳೆದು ಬಹಳ ಕೊರತೆ ಇರುತ್ತೆ. ಮೇನ್ಲಿ ಎಲ್ ನೀನೋ ಅಂತ ಏನು ಗ್ಲೋಬಲ್ ಫೆನಾಮಿನಾ ಇದೆ, ಈ ವರ್ಷ ಸೂಪರ್ ಎಲ್ ನೀನೋ ಫೆನಾಮಿನಾ ಡೆವಲಪ್ ಆಗ್ತಾ ಇದೆ. ಇದು ಪ್ಯಾಸಿಫಿಕ್ ಸಮುದ್ರದಲ್ಲಿ ಡೆವಲಪ್ ಆಗುತ್ತೆ. ಅಲ್ಲಿ ನೀರು
ಹೀಟ್ ಆದಾಗ ಇಲ್ಲಿ ನಮಗೆ ಪ್ರೆಸಿಪಿಟೇಷನ್ ಬರುತ್ತೆ, ರಿವರ್ಸ್ ಆದಾಗ ಎಲ್ನಿನೋ ಸಿಚುವೇಶನ್ ಫಾರ್ಮ್ ಆಗುತ್ತೆ. ಸೊ ಈ ಸೂಪರ್ ಎಲ್ನಿನೋನಲ್ಲಿ ಮೋರ್ ದೆನ್ 10-20% ಡೆಫಿಸಿಟ್ ಆಗಿದೆ ಅಂದ್ರೆ ಮಾನ್ಸೂನ್, ಆವಾಗ ಮಾನ್ಸೂನ್ ಡೆಫಿಸಿಟ್ ಅಂತ ನಾವು ಹೇಳ್ತೀವಿ. ದೇರ್ ಇಸ್ 60% ಚಾನ್ಸ್ ದಿಸ್ ಇಯರ್ ದಟ್ ಮುಂಗಾರು ಮಳೆ ಡೆಫಿಸಿಟ್ ಅಲ್ಲಿ ಇರುತ್ತೆ. 60% ಪಾಸಿಬಿಲಿಟಿ ಇದೆ ಈ ವರ್ಷ ಮುಂಗಾರು ಮಳೆ ಫೇಲ್ ಆಗುತ್ತೆ. ಸೊ ಇಲ್ಲಿ ಮಠ ಬೆಳಗಾವಿ ಜಿಲ್ಲೆನಲ್ಲಿ ನಾವು ನೋಡಿದೀವಿ ಅಂದ್ರೆ ನಮಗೆ ಮಧ್ಯದಲ್ಲಿ ಸ್ವಲ್ಪ ಮಳೆ ಆಗಿದೆ, ಅದರಿಂದ ಸೋಯಿಂಗ್ಗೆ ಬಿತ್ತನೆ ನಾಟ್ಲಿಕ್ಕೆ ಯಾವುದೇ ತೊಂದರೆ ಆಗ್ಲಿಲ್ಲ. ನಾವ್ ಈಗಾಗಲೇ 35-40% ಸೋಯಿಂಗ್ ಅನ್ನು ಮುಗಿಸ್ಕೊಂಡಿದೀವಿ. ಬೇರೆ ಜಿಲ್ಲೆಗಳಿಗೆ ನಾವು ಹೋಲಿಸಿ ನೋಡಿದೀವಂದ್ರೆ ಈಗ 40% ನಮ್ ಕಡೆ ಸೋಯಿಂಗ್ ಆಗಿದೆ, ಬೀದರಲ್ಲಿ ಮಳೆನೇ ಆಗ್ಲಿಲ್ಲ, ಅಲ್ಲಿ ಸೋಯಿಂಗು ಬಹಳ ಕಡಿಮೆ ಆಗಿದೆ, 6-8% ಆಗಿದೆ. ಸೊ ನಮ್ಮ ಸಿಚುವೇಶನ್ ಬೆಟರ್ ಇದೆ, ಬಟ್ ಇನ್ನು ಮಳೆ ಬಂದಿದೆ ಅಂದ್ರೆ ನಮ್ಗೆ ಅನುಕೂಲ. ದೇರ್ ಇಸ್ a 60% ಪಾಸಿಬಿಲಿಟಿ ದಟ್ ದ ಮಾನ್ಸೂನ್ ವಿಲ್ ಫೇಲ್. ಸದ್ಯಕ್ಕೆ ನಮ್ ಕಡೆ 36 ವಾರದ ಮೇವು ನಮ್ ಕಡೆ ಅವೈಲಬಲ್ ಇದೆ. ಇದನ್ನು ನಾವು ಕ್ಲೋಸ್ಲಿ ಮಾನಿಟರ್ ಮಾಡ್ತೀವಿ. ಇನ್ನೊಂದು 3-4 ವಾರದ ನಂತರ ಈ ಸಿಚುವೇಶನ್ ನಾವು ಪರಿಗಣಿಸ್ತೀವಿ. ಇಡೀ ಮಾನ್ಸೂನ್ ಸೀಸನ್ ನಮ್ಗೆ ತಡ್ಕೊಳ್ಳಿಕ್ಕೆ ಮೇವಿದೆ. ನೀರಿನ ವ್ಯವಸ್ಥೆ ಏನಿದೆ ಅದು ಲೋಕಲ್ ಪಂಚಾಯತಿಯಿಂದ ಹಾಗೂ ಲೋಕಲ್ ನಮ್ಮ ಟೌನ್ ಮುನ್ಸಿಪಾಲಿಟಿಗಳಿಂದ ಅವ್ರು ಮಾಡ್ಕೋಬೇಕಾಗುತ್ತೆ. ಕಂಟಿಂಜೆನ್ಸಿಗೆ ಏನಾದ್ರು ಫಂಡ್ ಬೇಕಂದ್ರೇನು ನಾವು ಸರ್ಕಾರಕ್ಕೆ ಬರಿತೀವಿ. ಟ್ಯಾಂಕರ್ ಮುಖಾಂತರ ಎಲ್ಲೆಲ್ಲಿ ಈ ಗೋಕಟ್ಟೆಗಳಿರ್ತವೆ, ಗೋಕಟ್ಟೆಗಳಲ್ಲಿ ನೀರು ಫಿಲಪ್ ಮಾಡಿ ನಮ್ಮ ಜಾನುವಾರುಗಳಿಗೆ ಆ ನೀರಿನ ಸರಬರಾಜು ಕೊಡೋ ಜವಾಬ್ದಾರಿ ಏನಿದೆ ನಾವು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಟಾಸ್ಕ್ ಫೋರ್ಸ್ ಇಂದ ನಾವು ಲೋಕಲ್ ಅರ್ಬನ್ ಬಾಡೀಸ್ ಹಾಗೂ ಲೋಕಲ್ ಗ್ರಾಮೀಣ ಬಾಡೀಸ್ಗೆ ನಾವು ಆ ಜವಾಬ್ದಾರಿಯನ್ನು ಕೊಡ್ತೀವಿ. ಈಗ ಇರುವಂತ ನೀರು ನಾವು ಅಂದಾಜು ನೋಡಿದೀವಂದ್ರೆ ಘಟಪ್ರಭಾ ಹಾಗೂ ಮಲಪ್ರಭಾ ನೀರು ಜುಲೈ 20ನೇ ತಾರೀಕು 25ನೇ ತಾರೀಕು ತನಕ ಬರುತ್ತೆ. ಸೊ ಜುಲೈ ಎಂಡ್ ತನಕ ನಾವು ಸ್ವಲ್ಪ ರೇಷನಿಂಗ್ ಮಾಡ್ಕೊಂಡು ಅದನ್ನ ಯುಟಿಲೈಸ್ ಮಾಡ್ಕೊಳ್ತೀವಿ. ಅದ್ರೊಳಗಡೆ ಮಳೆ ಆಗಿದೆ ಅಂದ್ರೆ ಅನುಕೂಲ ಆಗುತ್ತೆ. ಕೃಷ್ಣಾ ನದಿ ಪಾತ್ರದಲ್ಲಿ ಪ್ರಾಬ್ಲಮ್ ಇನ್ನೂ ಸ್ವಲ್ಪ ಸಿವಿಯರ್ ಇದೆ. ಮಹಾರಾಷ್ಟ್ರದಿಂದ ಅವರು ನೀರು ಬಿಡ್ಲೇಬೇಕಂತ ಹೇಳಿ ನಾವು ಸರ್ಕಾರ ಗಮನಕ್ಕೆ ತಗೊಂಡ್ ಬಂದಿದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ ಅವರ ಹಂತದಲ್ಲೇ ಈ ಒಂದು ಜವಾಬ್ದಾರಿ ಏನಿದೆ ಅವರೇ ವಹಿಸಿ ಅವರೇ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ಅಂತಾನು ಅವ್ರು ಹೇಳಿದ್ದಾರೆ. ಭೇಟಿ ಆಗ್ತೀನಿ, ಮುಖಾಮುಖಿ ಮಾತಾಡ್ತೀನಿ ಅಂತ ಹೇಳಿ. ನಮ್ಮ ಫಸ್ಟ್ ಪ್ರಯಾರಿಟಿ ಈಗಿನ ಸಂದರ್ಭ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 140 ವರ್ಷದಲ್ಲಿ ಈ ತರ ಸಂದರ್ಭ ಒಮ್ಮೆ ಬರುತ್ತೆ, ಸೂಪರ್ ಎಲ್ನಿನೋ. ಸೊ ಆವಾಗ ನಮ್ಮ ಪ್ರಯಾರಿಟಿ ಇರೋದು ಕುಡಿಲಿಕ್ಕೆ ನೀರು. ಕುಡಿಯೋ ನೀರಿಗೆ ನಾವು ಆದ್ಯತೆಯನ್ನು ಕೊಡ್ತೀವಿ. ನೀರು ನಮಗೆ ಕುಡಿಲಿಕ್ಕೆ ಸಫಿಶಿಯಂಟ್ ಇದೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಇರಿಗೇಷನ್ ನೋಡ್ತೀವಿ. ಏನಾದ್ರೂ ಬೆಳೆ ನಾಶ ಆಗಿದೆ, ಬಿತ್ತನೆ ನಾಟಿದ ನಂತರ ಬೆಳೆ ಅದನ್ನು ನಾವು ಹಾರ್ವೆಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಗ್ರೋ ಆಗ್ಲಿಲ್ಲ ಅಂದ್ರೆ ಆವಾಗ ಬೇರೆ ವಿಧಾನಗಳಿರ್ತವೆ. ಬೆಳೆ ಪರಿಹಾರ ಘೋಷಣೆ ಮಾಡೋದು, ಬರವನ್ನು ಡಿಕ್ಲೇರ್ ಮಾಡೋದು, ಆವಾಗ ಪರಿಹಾರವನ್ನು ನೀಡೋದು, ಅವೆಲ್ಲ ನಾವು ನಮ್ಮ ಸಿಸ್ಟಮ್ ಪ್ರಕಾರ ಕೊಡ್ತೀವಿ. ಸದ್ಯಕ್ಕೆ ಒಂದು ಹನಿನೂ ನೀರು ನಮ್ಗೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ಮೊದಲನೇ ಆದ್ಯತೆ ಕುಡಿಲಿಕ್ಕೆ ಅದನ್ನು ನಾವು ಇಟ್ಕೊಳ್ತೀವಿ. ರೇಷನ್ ಮಾಡ್ಬೇಕು, ಬಹಳ ಜವಾಬ್ದಾರಿಯಿಂದ ನೀರನ್ನು ಬಳಕೆ ಮಾಡ್ಬೇಕು. ಪ್ರತಿ ಮನೆಯಲ್ಲಿ ನೀರು ಅವ್ರು ಎಷ್ಟು ಉಪಯೋಗ ಮಾಡ್ತಾ ಇದ್ದಾರೆ, ನಾವು ಪ್ರತಿ ಪರ್ಸನ್ಗೆ ಆವರೇಜ್ ಅಲ್ಲಿ ನೀರಿದ್ದಾಗ 135 ಲೀಟರ್ ಪ್ರತಿ ಪರ್ಸನ್ಗೆ ಪ್ರತಿ ದಿವಸ ಬೇಕಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ತೀವಿ. ಆದ್ರೆ ಎಷ್ಟು ಕಡಿಮೆ ನೀರನ್ನು ಬಳಕೆ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಕಡಿಮೆ ಬಳಸಬೇಕು. ನಾವು ನಮ್ ಕಡೆ ಇರೋ ನೀರನ್ನು ಬಹಳ ರೇಷನ್ ಮಾಡ್ತಾ ಇದೀವಿ. ಇಂಡಸ್ಟ್ರಿಗೆ ಎಷ್ಟು ಕೊಡ್ಬೇಕು ಅದನ್ನು ಬಹಳ ನಿಗಾ ಇಟ್ಟಿದೀವಿ. ರೈತರಿಗೆ ಯಾವಾಗ ಬಿಡ್ಬೇಕು ನಿಗಾ ಇಟ್ಟಿದೀವಿ. ಅಷ್ಟೆಲ್ಲ ಮ್ಯಾನೇಜ್ ಮಾಡಿ ಒಂದು 4 ತಿಂಗಳು ಮ್ಯಾನೇಜ್ ಮಾಡಿ ಈ ಹಂತಕ್ಕೆ ತಂದಿದೀವಿ. ಈಗ ನಾವು ನೀರನ್ನು ವೇಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಆ ಕ್ರಿಟಿಕಲ್ ಸಂದರ್ಭ ಈಗ ನಾವು ಮ್ಯಾನೇಜ್ ಮಾಡ್ತೀವಿ.